ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಧರ್ಮಸ್ಥಳದಲ್ಲಿ ಮಾನವ ದೇಹದ ಅವಶೇಷಗಳು ಪತ್ತೆಯಾಗಿದೆ. ಇಡೀ ಕೇಸು ಹೊಸ ತಿರುವನ್ನು ತೆಗೆದುಕೊಂಡಿದೆ. ಅದರ ಡೀಟೇಲ್ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಧರ್ಮಸ್ಥಳ ಪ್ರಕರಣದ ತನಿಖೆಯಲ್ಲಿ ಅತಿ ದೊಡ್ಡ ತಿರುವು. ಪಾಯಿಂಟ್ 6ರಲ್ಲಿ ಸಿಕ್ತು ಮೊದಲ ಕಳೇಬರ. ನೇತ್ರಾವತಿ ದಡದಲ್ಲಿ ಮೂಳೆ ಪತ್ತೆ. ನ್ಯೂಸ್ ಫಸ್ಟ್ಗೆ SIT ಮೂಲಗಳಿಂದ ಮಾಹಿತಿ. ಅಸ್ಥಿಪಂಜರದ ಬಹುತೇಕ ಮೂಳೆ ಸಿಕ್ಕರೂ ಇನ್ನೂ ಸಿಕ್ಕಿಲ್ಲ ತಲೆಬುರುಡೆ. ಕಾರ್ಮಿಕರಿಂದ ತೀವ್ರಗೊಂಡ ಶೋಧ ಕಾರ್ಯ. ಹಸಿರು ಪರದೆ ಮುಚ್ಚಿ ಮುಂದುವರೆದ ಹುಡುಕಾಟ. ಪಾಯಿಂಟ್ 6ರಲ್ಲಿ ಸಿಕ್ಕ ಕಳೇಬರ ಪುರುಷನದ್ದು ಅನ್ನೋ ಮಾಹಿತಿ. ಸ್ಥಳದಲ್ಲಿರೋ FSLನವರ ಪ್ರಾಥಮಿಕ ಮಾಹಿತಿ ಪ್ರಕಾರ ಅನುಮಾನ. ಹೆಚ್ಚಿನ ತನಿಖೆಯಲ್ಲಿ ಬಯಲಾಗಲಿದೆ ಅಸಲಿ ಸತ್ಯ. ಕಳೇಬರ ಸಿಕ್ಕ ಬೆನ್ನಲ್ಲೇ ಹತ್ತಾರು ಅನುಮಾನ ಸೃಷ್ಟಿ. ಈಗ ಸಿಕ್ಕಿರೋ ಮೂಳೆಗಳು ಯಾರದ್ದು? ಇದು ಸಹಜ ಸಾವೋ ಅಸಹಜ ಸಾವೋ, ಆತ್ಮಹತ್ಯೆನ ಕೊಲೆನ? ಈ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ನಡೆಯುತ್ತೆ ತನಿಖೆ. ಆರನೇ ಪಾಯಿಂಟ್ ಬಳಿಕ 7 ಮತ್ತು 8ರಲ್ಲೂ ನಡೆಯಲಿದೆ ಮಣ್ಣು ಅಗೆಯೋ ಕಾರ್ಯ. ಮಳೆ ಬರ್ತಾ ಇರೋದ್ರಿಂದ ಸಾಕಷ್ಟು ಅಡಚಣೆ. ಕಾರ್ಮಿಕರ ಕಾರ್ಯಾಚರಣೆಗೆ ಕ್ಷಣ ಕ್ಷಣಕ್ಕೂ ಸವಾಲು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.